ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ, ಎಲ್ಪಿಜಿ ಕೊರತೆ ಇಲ್ಲ ಅಂತ ಸರ್ಕಾರ ಗುರುವಾರ ಸ್ಪಷ್ಟಪಡಿಸಿದೆ. ಇಂಧನ ಲಭ್ಯತೆ ಸ್ಥಿರವಾಗಿದೆ, ಪೂರೈಕೆ ಸರಪಳಿಗಳು ಸುಗಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಅಂತ ತಿಳಿಸಿದೆ. ಸಂಸತ್ತಿನಲ್ಲಿ ಮಾತನಾಡಿದ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ, ಭಾರತದಲ್ಲಿ ಸಾಕಷ್ಟು ಇಂಧನ ದಾಸ್ತಾನು ಇದೆ, ಲಭ್ಯತೆಯ ಬಗ್ಗೆ ಯಾವುದೇ ಒಂದು ಆತಂಕ ಇಲ್ಲ ಅಂತ ತಿಳಿಸಿದ್ದಾರೆ. ಇನ್ನು ಡೀಸೆಲ್, ಪೆಟ್ರೋಲ್ ಅಥವಾ ಸೀಮೆ ಎಣ್ಣೆಯ ಕೊರತೆ ಇಲ್ಲ, ಅವುಗಳ ಲಭ್ಯತೆ ಸಂಪೂರ್ಣವಾಗಿ ಖಚಿತವಾಗಿದೆ. ದೇಶದಾದ್ಯಂತ ಪೂರೈಕೆ ಸರಪಳಿಗಳು ಸುಗಮವಾಗಿ ಕಾರ್ಯನಿರ್ವಹಿಸುತ್ತಿವೆ ಅಂತ ಸಚಿವರು ಮಾಹಿತಿಯನ್ನು ನೀಡಿದ್ದಾರೆ. ಒಟ್ಟಾರೆ ಇಂಧನ ಪೂರೈಕೆ ಸ್ಥಿತಿ ಸ್ಥಿರ ಹಾಗೂ ಆರಾಮದಾಯಕವಾಗಿದ್ದು, ದೇಶದಾದ್ಯಂತ ಬೇಡಿಕೆಯನ್ನು ಪೂರೈಸುವುದಕ್ಕೆ ಸಾಕಷ್ಟು ದಾಸ್ತಾನುಗಳಿವೆ ಅಂತ ಪುರಿ ತಿಳಿಸಿದ್ದಾರೆ. ಎಲ್ಪಿಜಿ ಲಭ್ಯತೆಯ ಕುರಿತು ಮಾತನಾಡಿ, ಜಾಗತಿಕ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳು ಹಾಗೂ ಇಂಧನ ಮಾರುಕಟ್ಟೆಗಳಲ್ಲಿನ ಅಡೆತಡೆಗಳ ನಡುವೆಯೂ ಕೂಡ ದೇಶೀಯ ಎಲ್ಪಿಜಿಯ ಪೂರೈಕೆ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ಅಂತ ಹೇಳಿದರು. ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಈ ಎಲ್ಪಿಜಿ ಸಿಲಿಂಡರ್ ಕೊರತೆ ಹಾಗೂ ವ್ಯತ್ಯಯ ಏನು ಕಂಡು ಬರ್ತಾ ಇದೆ ಈ ಕುರಿತಾಗಿ ಅವರು ಮಾತನಾಡಿದ್ರು. ಇವತ್ತು ಅವರು ಹೇಳೋ ಪ್ರಕಾರ ಯಾವುದೇ ಒಂದು ತೊಂದರೆ ಇಲ್ಲ, ದೇಶದಾದ್ಯಂತ ಬೇಡಿಕೆಯನ್ನ ಪೂರೈಸೋದಕ್ಕೆ ಸಾಕಷ್ಟು ದಾಸ್ತಾನುಗಳಿವೆ ಅಂತ ಹೇಳಿದ್ದಾರೆ. ಪೂರೈಕೆ ಸ್ಥಿತಿ ಸ್ಥಿರ ಹಾಗೂ ಆರಾಮದಾಯಕವಾಗಿದೆ ಅಂತ ಕೂಡ